ಯಾಕೆ ಬಂತು? ಇನ್ನ ಬರ್ಲಿಲ್ಲ ಅಲ್ಲಿ ಹುಡುಗರು. ಐ ಬಂದ್ರೆ ಬಂದ್ರೆ ಬಂದ ಬಿಟ್ಟದ. ಯಕ್ಕ ಯಕ್ಕ ಗಿರ್ಜಕದು ಬಂದ್ರೆ ಬಾದ. ಅಯ್ಯ ಬಂದ್ರ ಯಾವಾಗ ಅಥವಾ ದಾರಿ ನೋಡಕತ್ತ ಸಂಜೆ ಆತು, ಇನ್ ಯಾವಾಗ ಬರ್ತಾವೋ ಅನ್ನೋಂಗಾಗಿತ್ತ. ಅಲ್ಲಕ್ಕ ಬಂದ್ರ ಅಂದ್ಕೂಲೆ ಹಂಗ ಓಡಿ ಬಂದ್ಬಿಟ್ಟಲ್ಲ. ಅಲ್ಲಿ ಒಲಿ ಮೇಲೆ ಬಿಸಿ ನೀರ್ ಇಟ್ಟೇನಿ, ಹೊರಗಡೆಯಿಂದ ಬಂದ್ಮೇಲೆ ಕಾಲ್ ಮೇಲೆ ಬಿಸಿನೀರ್ ಹಾಕೊಂಡ್ರೆ ಆರಾಮ್ ಅನಿಸ್ತತಿ. ಹೋಗ ನೀರ್ ತಗೊಂಬರೋ. ಆ ನೀ ನನಗ್ ಕೆಲಸ ಹೇಳಕತ್ತೀಯ, ನನಗ್ ನೀರ್ ತಗೊಂಬರೋಗ ಅಂತ ಹೇಳಕತ್ತಿ. ಅಯ್ಯ ಅದ್ರಾಗ ಏನೈತಿ? ಇಷ್ಟು ದಿವಸ ನೀ ಹೇಳಿದ ಕೆಲಸ ಎಲ್ಲ ನಾ ಮಾಡಿಲ್ಲನ? ಕುಂತ್ಕೊಂಡ್ ಕಾರ ಪರಕ ಅದನ್ ತಗೊಂಬ, ಪರಕ ಇದನ್ ತಗೊಂಬ, ನನಗ ಊಟಕ್ಕೆ ನೀಡು, ನನಗ್ ನೀರ್ ಕೊಡು ಅಂತ ಎಷ್ಟೆಲ್ಲ ಕೇಳ್ತಿದ್ದಿ. ನೀ ಕೇಳಿದ್ದಕ್ಕೆಲ್ಲ ಒಂದರ ಮಾತು ಟಿಕ್ ಪಿಟಕ್ ಅಂದನ ಎಂದರ ಹೂ ಎಕ್ಕ ಅಂತ ಹೇಳಿ ನೀ ಹೇಳಕ್ಕಿಂತ ಮೊದ್ಲ ಮಾಡ್ತೀನಿ. ಹೌದಿಲ್ಲ? ಹೋಗ್ ಈಗ ಒಂದ್ಸಲ ನೀರ್ ತಗೊಂಬಂದ್ರೆ ಏನು ಹೋಗುಲ್ಲ, ತಗೊಂಡ್ ಬಾ. ಯವ್ವ ಪರಕ ನಿನ್ ಕೈ ಮುಗಿತಾನ. ಇಟ್ಟು ದಿನ ಹೆಂಗೋ ನನ್ನ ಸಸಿ ಊರಿಗೆ ಹೋಗಿದ್ಲ, ಅವಾಗ ನೀ ಏನಂದ್ರು ಅನ್ನಿಸ್ಕೊಂಡಿ, ನೀ ಏನ್ ಹೇಳಿರು ಮಾಡೀನಿ. ಈಗ ನನ್ನ ಸಸಿ ಊರಿಂದ ಬರಾಕತ್ತ, ಆಕೆ ಮುಂದು ನೀ ನನಗೆ ಹಿಂಗೆ ಕಿಮ್ಮತ್ ಕೊಡದ್ಲೆ ಮಾತಾಡಿದೆ ಅಂದ್ರ ನಾಳೆ ನಿನ್ ನೋಡಿ ಅಕ್ಯೂ ಕಲ್ಕೊಳ್ಳೋದಿಲ್ಲನ? ಅಕ್ಯೂ ನೀ ಮಾಡ್ದಂಗ ನನಗೆ ಮಾಡಾಕತ್ರ ನಾ ಈ ಮನ್ಯಾಗ ಇರ್ಲಿಯೋ ಬ್ಯಾಡೋ ನೀನೇ ಹೇಳು. ಆಯ್ತು ತಗೋ, ನನಗೇನು ಅಷ್ಟು ತಿಳಿದಿಲ್ಲನ. ಆಕಿ ಮುಂದೆ ನಿನಗೆ ಏನ್ ಕೇಂದ್ರ ನಾ ಯಾಕೆ ಅನ್ನಕ್ ಹೋಗ್ಲಿ? ಏನು ಅನ್ನೋದಿಲ್ಲ, ಹೋಗ. ಅವ್ರು ಬರೋ ಟೈಮ್ ಇಲ್ಲೇ ಬರಾಕತ್ತಾರಲ್ಲ, ಹೋಗಿನ. ಆಯ್ತು ತಗೋ. ಎಂತ ಕಾಲ ಬಂತು. ನಾ ಅಂದ್ರ ಅಂಜಿ ನಡಗತಿದ್ರು ಒಂದು ಕಾಲದಾಗ ಈ ಮನ್ಯಾನ ಮಂದಿ ಎಲ್ಲ. ಈಗ ನನ್ನ ಕೈಯಿಂದನ ಕೆಲಸ ಮಾಡಿಸ್ಕೋಂಗ ಆಗಿ ಹೋದ್ರು. ಅದೇನೋ ಅಂತಾರಲ್ಲ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಹೇಳಿ. ನಮ್ಮ ಮನ್ಯಾಗ ಅಕ್ಕಗೊಂದ್ ಕಾಲ ತಂಗಿಗೊಂದ್ ಕಾಲ ನಡದತಿ. ಏನ್ ಮಾಡುದು? ಬರ್ರಿ ಬರ್ರಿ ಬಂದ್ರೆ ಅಪ್ಪ, ಆರಾಮ್ ಹೋಗಿ ಬಂದ್ರಿ? ಹ್ಞೂ ಬೇಯವ್ವ, ತಡಿ ಮೊದಲು ಇದನ್ನ ಕೈಚೀಲ್ ಇಡ್ತಾನಂತ. ಹೊಸ್ಸಪ್ಪ, ಈ ಹೆಣ್ಮಕ್ಳು ಬ್ಯಾಗ್ ಹೊತ್ಕೊಂಡ್ ಹಿಂದಿಂದ ಅಡ್ಡಾಡ್ರಾಗ ರಗಡ್ ಆಗಿ ಹೋಗತ್ ನೋಡು. ಅಲ್ಲ, ಒಂದ್ 4 ದಿನ ಹೋಗಕ್ಕ ಎಷ್ಟು ಅರ್ವಿ ಒಯ್ದಿರ್ತೈತಿ. ಈ ನಮ್ಮನಿ ಬ್ಯಾಗ್ಗಳು ತುಂಬ್ಕೊಂಡ ಹೋದ್ರ ಹೊತ್ಕೊಂಡ್ ಬರೋದು ಹೆಂಗ? ಅಯ್ಯ ನಿಮ್ದೊಳೆ ಸುದ್ದಿ ಆತ್ ಬಿಡ್ರಿ. ತವ್ರ ಮನೆಗೆ ಯಾವಾಗಾರ ಒಮ್ಮೆ ಹೋಗಿರ್ತೇವಿ, ಒಂದೊಂದು 2 ಜೋಡಿ ಅರ್ವಿ ತಗೊಂಡ್ ಹೋಗಿ ಅಲ್ಲಿ ಹಾಕೊಳ್ಳೋದೇನ ಚಂದನು. 1-4 ಜೋಡಿ ಅರ್ವಿ ತಗೊಂಡ್ ಹೋದ್ರ ದಿನ ಒಂಥರ ಹಾಕೊಂಡ ಅಲ್ಲೇ ಇಲ್ಲೇ ಎಲ್ಲರ ಅಡ್ಡಾಡಿ ಬಂದ್ರ ಚಂದ ಅಲ್ಲೇನ್ರಿ? ತಗೋರಪ್ಪ, ಚಲೋ ಹೇಳಿದ್ ನೋಡು. ಅಲ್ಲ, ತವ್ರ ಮನಿಗೆ ಹೋದ್ರ ಎಲ್ಲಿ ಹೋಗಿ ನೀನಾರ ಹೋದೆ ಅಂದ್ರ ದಿನಾ 11 ಗಂಟೆಗೆ ಏಳುದು, ನಾಷ್ಟ ಮಾಡೋದು, ಮಕ್ಕೋದು. ಆಮೇಲೆ ಊಟಕ್ಕೆ ಎಬ್ಬಿಸ್ತಾರು, ಊಟ ಮಾಡೋದು, ಒಂದಿಟ್ಟು ಅಡ್ಡಾಡಿ ಬರೋದು, ಮಕ್ಕೋದು. ಮಕ್ಕೊಂಡ್ ಎದ್ದಕಾರ ಕಟ್ಟಿ ಕುಂತ 1-4 ಮಂದಿ ಜೋಡಿ ಮಾತುಕತಿ ಮಾತಾಡಿ ಪಂಟ್ ಬಡ್ಕಾರ. ಆಮೇಲೆ ಒಳಗೆ ಹೋಗಿ ಸಂಜೆ ಚಾ ಕರಿತಾರು. ಚಾ ಆತು, ಮಾತಾಡ್ ಹಂಗ ಹಿಂಗ ಕುಂತ ಮಾತಾಡ್ಕೊಂತ ಊಟ ಮಾಡಿ ಮಕ್ಕೊಂಡ್ಬಿಡ್ತೀರಿ. ಎಲ್ಲಿ ಹೋಗ್ತೀರಿ? ಯಾವ ಸೀರೆ ಉಟ್ಕೋತೀರಿ? ಆದ್ರೂ ಒಂದ್ ಹೊರಿಗಂಟ್ಲೆ ಹೊತ್ಕೊಂಡ್ ಹೋಗುದು. ಅದ ಒಂದ್ ಹಳೆ ಅದೇನೋ ಅಂತೀರಿಲ್ಲ, ಏನೋ ಅಂತಾರ ನೋಡ್, ನನಗದು ಭಯಕ್ ಬರುವತ್ತ. ನೈಟಿ ಹಾಕೊಂಡ್ಕಾರ ಮಕ್ಕೊಂಡ್ಬಿಡ್ತೀರಿ. ಮುಗಿದು ಹೋತ್. ಅಷ್ಟಕ್ಕಾಗಿ ಈ ನಮನಿ ಎಲ್ಲ ಹೊತ್ಕೊಂಡು ಹೋಗುದು. ಆಯ್ತು ತಗೋರಿ, ಏನ್ ನಿಮ್ಗೆ ಎಲ್ಲ ಗೊತ್ತೈತ ನಾರನ್ ಹೇಳ್ಬಿಡ್ತೀರಿ. ಬಂದ್ರೆ ತಗೋ ನೀರ್ ತಗೋರಿ. ಹ್ಞೂ ಬೇಯವ್ವ, ಬಂದು ನೋಡ್ದ. ನಡ್ರಿಪ್ಪ, ಕೈಕಾಲ್ ಮುಖ ತೊಳ್ಕೊಂಡ ಒಳಗ್ ನಡ್ರಿ. ಹ್ಞೂ ಬೇಯವ್ವ. ಅತ್ತೀರಿ ಅವ್ವ ಬ್ಯಾಡ್ ಅಂದ್ರೂ ಭಾಳಷ್ಟು ಅಡಿಗೆ ಮಾಡ್ಕತ್ತಾಳ್ರಿ. ಏನ್ ಮಾಡುದ್ರಿ? 1-4 ಮಂದಿಗೆ ಬುತ್ರೊಟ್ಟಿಯರ ಹಂಚಿ ಬರ್ಲೇನ್ರಿ? ಹೂನವ, ನಮ್ ಕಡೆ ಪದ್ಧತಿನೇ ಐತಲ್ಲ. ಗಂಡನ ಮನೆಯಿಂದ ತವ್ರ ಮನೆಗೆ ಬಂದ್ರ, ತವ್ರ ಮನೆಯಿಂದ ಗಂಡನ ಮನೆಗೆ ಹೆಣ್ಮಕ್ಳು ಬಂದ್ರ ಬುತ್ತಿ ಕಟ್ಕೊಂಡ್ ಬರ್ತೇವಿ. ಬಂದ ಅದನ್ನ ನಮಗ್ ನೀಗಿದಷ್ಟು ಮನೆಗಳಿಗೆ ಹಂಚ್ತೇವೆ ಊರಾಗ. ಅವರು ಶಿವಿ ಬುತ್ತಿ ಊಟ ಮಾಡ್ಲಿ ಅಂತ ಹೇಳಿ. ಹೋಗ್ ಕೈಕಾಲ್ ಮುಖ ತೊಳ್ಕೊಂಡ್ ಬರೋಗು, ನಾನು ಬುತ್ರೊಟ್ಟಿ ಹಚ್ತಾನಂತ, ನೀ ಹೋಗಿ ಕೊಟ್ಟು ಬರಂತೆ ಅಂತ. ಹ್ಞೂ ಆಯ್ತು ತಗೋರಿ ಅತ್ತೀರಿ, ಅಷ್ಟ ಮಾಡ್ತಾನಂತ್ರಿ. ಅಮ್ಮಾರಿ ನೀವು ಇಲ್ಲದಿರೇನ್ರಿ? ನಾ ಮನೆ ಎಲ್ಲ ಹುಡ್ಕ್ಯಾಡೀನ್ರಿ. ಆರಾಮದಿರ್ರಿ? ಬಂದೆ ಕುಸ? ಯವ್ವ ಚಲೋ ಆತವ, ಮನ್ಯಾಗ ಜೀವ ಗಮಸಾತಿರ್ಕಿಲ್ಲ. ಹ್ಞೂನ್ರಿ ಅಮ್ಮಾರಿ, ಬನ್ರಿ. ಅಲ್ಲ, ಸಂಜೆ ಆದ್ರೆ ಹಿತ್ಲಾ ಬರಾಕ್ ಹೋಗ್ಬೇಡ್ರಿ, ಸೊಳ್ಳೆದು ಭಾಳ ಇರ್ತಾವು. ಮೊದ್ಲ ಈಗ ಆ ರೋಗ ಈ ರೋಗ ಅಂತ ಹೇಳಿ ಚಲೋ ಆಗಿದಾವಂತ ಎಷ್ಟು ಸಲ ಹೇಳಿದ್ರಿ ನಿಮ್ಗೆ? ಮತ್ತೆ ಹಿತ್ಲಾಗ ಬರ್ತೀರಲ್ರಿ? ಚಲೋ ಆತ ಯವ್ವ, ಹಿಂಗೆ ನನಗೆ ಬುದ್ಧಿ ಹೇಳೋರು ಯಾರೂ ಇಲ್ದಂಗಾಗಿತ್ತು ನೋಡು. ಹ್ಞೂ ಅದಿರ್ಲಿರಿ, ಬರ್ರಿ ನೀವು ಒಳಗೆ. ಮೊದಲು ಸೊಳ್ಳೆ ಇರ್ತಾವೆ ಎಳೆದಾಗ, ಮೊದಲು ಒಳಗೆ ಹೋಗುನ್ ಬರ್ರಿ. ಏನಿಲ್ಲವ, ಚನ್ಮಾಟ ಒಳಗ ನನಗೂ ಕುಂತ ಬ್ಯಾಸಾಗಿರ್ತತೆ. ಅದಕ್ಕಟ್ಟು ಸಂಜೆ ಎಳೆದಾಗ ಹಿತ್ಲಾಗಟ ಅಡ್ಡಾಡಿ ಹೋದ್ರ ಸಮಾಧಾನ ನೋಡು. ಹ್ಞೂನ್ರಿ, ಆದ್ರೂ ಅಮ್ಮಾರಿ ಈಗ ಡೆಂಗ್ಯೂ ಮಲೇರಿಯಾ ಆ ರೋಗ ಈ ರೋಗ ಅಂತ ಹೆಚ್ಚಾಗ್ಯಾವ್ರಿ. ಮೊದ್ಲ ಈಗ ಮಳೆಗಾಲ ಅಲ್ರಿ, ಎಲ್ಲಿ ಹೊಸ ಬರೀ ನಮ್ಮ ಒಗತಿ ಒಳಗೆ ನಾವಿರೋದು ಚಲೋ ರೀ. ಹ್ಞೂ ಯವ್ವ, ನೀ ಹೇಳುದು ಕರೇನ ಬಿಡು. ಅದಕ್ಕೆ ರೀ, ಯಾರಾದರೂ ನೀವಾದ್ರೂ ಹಿತ್ಲಾಗ ಮುಚ್ಚಿ ಒಳಗೆ ನಮ್ಮ ಸುತ್ತಮುತ್ತ ಪ್ರದೇಶದಾಗ ನೀರು ನಿಂದ್ರುವಂಥ ಜಗ್ಗಳಿದ್ರೆ ಅವನ್ನ ಸ್ವಚ್ಛ ಮಾಡ್ಕೋಬೇಕ್ರಿ. ಭಾಳ ನೀರಲ್ಲಿ ನಿಂದ್ರಾಕ್ ಬಿಟ್ರೆ ಅಲ್ಲೇ ಸೊಳ್ಳೆಗಳು ಮೊಟ್ಟೆ ಇಟ್ಕಾರ. ಅವ ಸೊಳ್ಳೆಗಳು ಮನುಷ್ಯರನ್ನ ಕಡ್ದು ಅಂದ್ರೆ ಅವು ಸಾಂಕ್ರಾಮಿಕ ರೋಗಗಳು ಹರಡುತ್ತಾವಂತ್ರಿ. ನನಗೆ ಗೊತ್ತಿದ್ದಷ್ಟು ನಾ ಹೇಳೀನಿ. ಆದರೂ ಎಲ್ಲರೂ ನಿಮ್ಮ ಮೊಗತಿ ಒಳಗೆ ನೀವಿರ್ರಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ. ರೋಗ ಬಂದ ಮೇಲೆ ಅದನ್ನು ವಾಸಿ ಮಾಡ್ಕೋಕ ಒದ್ದಾಡೋಕ್ಕಿಂತ ಅದು ಬರ್ಲಂಗನ
ಮುನ್ನೆಚ್ಚರಿಕೆ ತಗೊಂಡು ಅದನ್ನು ತಡೆಗಟ್ಟೋದು ಜಾನ್ತನ ಹೌದಲ್ರಿ. ಎಲ್ಲರೂ ಸುರಕ್ಷಿತವಾಗಿರ್ರಿ, ಆರೋಗ್ಯವಾಗಿರ್ರಿ ಅಂತ ಕೇಳ್ಕೊತೀನಿ. ಹೌದೇವ ಮಗಳ, ಎಷ್ಟು ತಿಳುವಳಿಕೆ ಐತಿ ನೋಡಿ ನಿನಗೆ. ಗಿರ್ಜಕ್ಕ ಬಾರ್ವಾ, ಇನ್ನ ಬುತ್ರಟಿ ಅಂತ ತಡ ಆಕತಿ. ಹ್ಞೂ ರೀ ಎತ್ತೀರಿ. ಅಮ್ಮರಿ ಬರ್ರಿ ಒಳಗೆ, ಸಂಜೆ ಆಗೈತಿ, ಸೊಳ್ಳೆಗಳು ಬರ್ತಾವು, ಬರ್ರಿ ಒಳಗೆ ಹೋಗುಣ್ರಿ. ಹ್ಞೂ ತಡಿಯವ, ಇನ್ನಟ್ ಏನರ ಹೇಳ್ತಾನೆ ನೋಡ್ರಿ. ನನ್ನ ಮೊಮ್ಮಗ ಹೇಳಿದ್ದು ಖರೆ ಐತ್ರಿ. ಆದರೂ 3 ಸಂಜೆ ಆಗಂತ್ಲೆ ಅಂದ್ರೆ ಒಂದು ಸ್ವಲ್ಪ ಬೇವಿನ ತಪ್ಪಲು ಏನಾರ ಹಾಕ್ಕಾರ ಮನೆಯೊಳಗೆ ಹೊಗೆ ಹಾಕ್ರಿ, ಧೂಪ ಹಾಕ್ರಿ, ಮತ್ತು ಕಿಟಕಿ ಬಾಗಿಲುಗಳ್ನ ಚಂದಾಗೆ ಮುಚ್ಕೊಂಡ ಒಗಾತಿರ್ರಿ. ಸಣ್ಣ ಮಕ್ಕಳಿದ್ದ ಮನೆಗಳಾಗನು ಮಕ್ಕಳನ್ನ ಜೋಪಾನ ಮಾಡ್ಕೊರಿ. ಸೊಳ್ಳೆ ಪರದೆಗಳು ಎಲ್ಲ ಅದಾವ್ರಿ ಈಗೆಲ್ಲ, ಅವನ್ನೆಲ್ಲ ಬಳಸ್ಕೊಂಡ್ಕಾರ ಒಟ್ಟ ಒಗಾತಿಗೆ ಇರ್ರಿ ಅಷ್ಟೇ ಹೇಳೋದು. ನಡೀರಿ ಅಮ್ಮರಿ ಹೋಗುಣ್ರಿ. ತಗೋರವ, ಒಂದು 8-10 ಮನೆಗೆ ಕೊಟ್ಟು ಬಾ, ಲಗುನ ಹೋಗಿ ಬರ್ಬಾ. ಹ್ಞೂ ರೀ ಅತ್ತೀರಿ.